ಸ್ನೇಹಿತರೆ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಯಾವಾಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಆಯಿತೋ ಆವಾಗಿನಿಂದ ದರ್ಶನ್ ಬಗ್ಗೆ ನಾನಾ ರೀತಿಯಾದಂತಹ ಒಂದಷ್ಟು ಭವಿಷ್ಯದ ಮಾತುಗಳು ಅಥವಾ ಈ ಜಾತಕ ಫಲದ ಮಾತುಗಳಿರ್ಬೋದು ಅಥವಾ ಗಂಡಾಂತರದ ಕುರಿತಾದಂಥ ಮಾತುಗಳಿರ್ಬೋದು, ಜೊತೆಗೆ ಅವರ ಗ್ರಹಗತಿಗಳ ಬಗ್ಗಿನ ಮಾತುಗಳಿರ್ಬೋದು, ಇವೆಲ್ಲದೂ ಕೂಡ ಕೇಳಿ ಬರ್ತಿದ್ದಾವೆ. ಅವರಿಗೆ ಆ ರೀತಿ ಇದೆ ಸಮಸ್ಯೆ, ಈ ರೀತಿ ಸಮಸ್ಯೆ ಇದೆ, ಅವರ ಗ್ರಹಗತಿ ಹೀಗಿದೆ, ರಾಶಿಫಲ ಹೀಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅಥವಾ ಅವರು ಈ ತಪ್ಪನ್ನು ಮಾಡಿದ್ರಿಂದ ಹೀಗಾಯಿತು, ಆ ತಪ್ಪನ್ನು ಮಾಡಿದ್ರಿಂದ ಹಾಗಾಯಿತು, ಈ ರೀತಿಯಾದಂಥ ಮಾತುಗಳನ್ನು ಬಹುಶಃ ದಿನನಿತ್ಯವೂ ಕೂಡ ಕೇಳ್ತಾ ಇದ್ದೀರಾ. ಇದಕ್ಕೆ ಒಂದು ಸೇರ್ಪಡೆ ಅಥವಾ ಇದಕ್ಕೆ ಇನ್ನೊಂದು ಆ್ಯಡ್ ಅಂತೇಳಿ ಹೇಳಿದ್ರೆ, ದರ್ಶನ್ ತಲೆಗೆ ಹಾಕಿರುವಂಥ ವಿಗ್ ಇದೆಯಲ್ಲ, ಇದರಿಂದನೇ ಅವರಿಗೆ ಸಮಸ್ಯೆಗಳು ಹೆಚ್ಚಾಗಿರುವಂಥದ್ದು. ಶನಿಯು ಕೂಡ ಅವರ ಹೆಗಲೇರಿದ್ದು ಅವತ್ತಿನಿಂದನೇ. ಇನ್ನು ಈಗ ಎದುರಾಗಿರುವಂಥ ಗಂಡಾಂತರಗಳಿದ್ದಾವಲ್ಲ, ಇವಿಷ್ಟೇ ಗಂಡಾಂತರಗಳಲ್ಲ, ಇನ್ನು ಮುಂದೆ ಇನ್ನಷ್ಟು ಗಂಡಾಂತರಗಳು ಎದುರಾಗುತ್ತೆ ಅನ್ನುವಂತಹ ಒಂದು ಅಪಾಯಕಾರಿ ಎಚ್ಚರಿಕೆಯನ್ನು ಕಾಳಿಯ ಉಪಾಸಕಿ ಆಗಿರುವಂಥ ಚಂದಾ ಪಾಂಡೆ ಅವರು ಹೇಳೋದ್ರ ಮೂಲಕ ದರ್ಶನ್ ಅಭಿಮಾನಿಗಳಿಗೆ ಮತ್ತು ದರ್ಶನ್ ಕುಟುಂಬಸ್ಥರಿಗೆ, ಬಹುಶಃ ದರ್ಶನ್ಗೆ ಇದು ಗೊತ್ತಾದರೆ ದರ್ಶನ್ಗೆ ಸಹಜವಾಗಿ ಆತಂಕವಾಗುವಂತಹ ಮತ್ತು ಅತ್ಯಂತ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಆಘಾತಕಾರಿಯಾದಂಥ ಸಂದೇಶವನ್ನೇ ರವಾನಿಸಿದ್ದಾರೆ. ಹೌದು, ದರ್ಶನ್ಗೆ ಗಂಡಾಂತರ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಹೇಳಿದ್ರಂತೆ, ಬಟ್ ದರ್ಶನ್ ಅದನ್ನು ನೆಗ್ಲೆಕ್ಟ್ ಮಾಡಿದರು. ಈಗ ಚಂದಾ ಪಾಂಡೆ ಹೇಳಿರುವಂಥ ಮಾತುಗಳನ್ನು ಕೇಳಿದರೆ ಬಹುಶಃ ನಿಮಗೆ ಇನ್ನಷ್ಟು ಶಾಕ್ ಆಗ್ತದೆ. ಹಾಗಾದರೆ ದರ್ಶನ್ಗೆ ಇರುವಂಥ ಗಂಡಾಂತರಗಳು ಏನು, ದರ್ಶನ್ಗೆ ಅಸಲಿಗೆ ಇರುವಂಥ ಸಮಸ್ಯೆಗಳೇನು, ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ದರ್ಶನ್ ತನ್ನ ಬಾಳಲ್ಲಿ ಮಾಡಿದಂತಹ ದೊಡ್ಡದೊಂದು ಎಡವಟ್ಟು ಅಥವಾ ತಪ್ಪು ಅಂತ ಹೇಳಿದ್ರೆ ಅದು ಪವಿತ್ರಗೌಡಳ ಸಂಘ. ಹೌದು, ಅದು ಯಾವಾಗ ಪವಿತ್ರಗೌಡಳ ಸಂಘವನ್ನು ದರ್ಶನ್ ಮಾಡಿದ್ರೋ ಅವತ್ತು ದರ್ಶನ್ ಬದುಕು ಕಂಪ್ಲೀಟಾಗಿ ಹಳ್ಳ ಹತ್ತ ಹೋಯಿತು ಅನ್ನೋದಕ್ಕೆ ಸಾಕ್ಷಿ ಈಗ ನಡೀತಿರುವಂಥ ಘಟನೆಗಳು. ಪವಿತ್ರಗೌಡ ಸಂಪರ್ಕವನ್ನು ಮಾಡದೇ ಇದ್ದಿದ್ರೆ ದರ್ಶನ್ ಇವತ್ತು ಈ ಸ್ಥಿತಿಗೆ ಬರ್ತಿರಲಿಲ್ಲ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಕಾರಣ ಇವತ್ತು ಜೈಲು ಸೇರೋದಕ್ಕೆ, ಜೈಲಿನಲ್ಲಿ ಈ ರೀತಿಯಾದಂಥ ಒಂದು ಬದುಕನ್ನು ಸಾಗಿಸೋದಕ್ಕೆ ಪ್ರಮುಖವಾಗಿ ಕಾರಣ ಏನು ಹೇಳಿ, ಪವಿತ್ರಗೌಡಗೆ ಈ ರೇಣುಕಾಸ್ವಾಮಿ ತನ್ನ ಖಾಸಗಿ ಫೋಟೋಗಳನ್ನು ಕಳಿಸ್ತಿದ್ದ, ಅಶ್ಲೀಲ ಮೆಸೇಜ್ಗಳನ್ನು ಮಾಡ್ತಿದ್ದ ಅಂಥೇಳಿ. ಇದರಿಂದ ತನ್ನ ಮನಸ್ಸಿನ ಒಳಗಿನ ಕ್ರೌರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಂಥ ರೇಣುಕಾಸ್ವಾಮಿಯನ್ನು ಮುಗಿಸಿಬಿಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಸಹಚರರು ಮಾಡಿದಂಥ ಕೃತ್ಯದಿಂದ ದರ್ಶನ್ ಕೂಡ ಇವತ್ತು ಜೈಲು ಸೇರುವಂತಹ ಒಂದು ದುಸ್ಥಿತಿ ಎದುರಾಗಿದೆ. ದರ್ಶನ್ದಲ್ಲಿ ತಪ್ಪಿದೆಯೋ ಸರಿ ಇದೆಯೋ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರೋದು ಕಾನೂನು. ಬಟ್ ಈಗ ದರ್ಶನ್ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಎಲ್ಲ ರೀತಿಯಾದಂಥ ಸಾಕ್ಷಿಗಳು ಕೂಡ ಇದ್ದಾವೆ. ಇನ್ನು ಕೂಡ ಕೋರ್ಟು ಅದರ ಬಗ್ಗೆ ಅಂತಿಮವಾಗಿ ಅಪರಾಧಿಯೋ ಅಲ್ವೋ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಬಿಟ್ಟಾಕಿ ಒಟ್ಟು 17 ಜನ ಜೈಲು ಸೇರಿಯಾಗಿದೆ, ಜೈಲು ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ, ಪವಿತ್ರಗೌಡಳು ಕೂಡ ಸೇರಿದಂತೆ. ಆದರೆ ಯಾವಾಗ ದರ್ಶನ್ ಜೈಲು ಸೇರ್ತಾರೋ ಅದಾದ ಬಳಿಕ ಅವರ ಜಾತಕದ ಬಗ್ಗೆ, ಅವರ ರಾಶಿಫಲದ ಬಗ್ಗೆ, ಅವರ ಗ್ರಹಚಾರ ಗಂಡಾಂತರಗಳ ಬಗ್ಗೆ ಮಾತುಗಳು ಕೂಡ ಬರ್ತಿದ್ದಾವೆ. ಹಾಗೆಯೇ ದರ್ಶನ್ ಬಿಡುಗಡೆ ಆಗೋದಕ್ಕೆ ಇರುವಂಥ ಸಮಸ್ಯೆಗಳ ಬಗ್ಗೆನೂ ಕೂಡ ಮಾತುಗಳು ಬರ್ತಿದ್ದಾವೆ. ಆದರೆ ಇದೇ ಮೊದಲ ಬಾರಿಗೆ ಕಾಳಿಯ ಉಪಾಸಕಿ ಆಗಿರುವಂಥ ಚಂದಾ ಪಾಂಡೆಯವರು ಇನ್ನಷ್ಟು ಆಘಾತಕಾರಿ ಅಂಶಗಳನ್ನು ಮತ್ತು ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಭವಿಷ್ಯ ಮಾತುಗಳನ್ನು ಈಗ ತೆರೆದಿಟ್ಟಿದ್ದಾರೆ. ಹೌದು, ಸಾಕಷ್ಟು ಜನ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ, ದರ್ಶನ್ ಜಾತಕ ಫಲದನ್ನು ಕೂಡ ಮಾತನಾಡಿದ್ದಾರೆ, ದರ್ಶನ್ ಜಾತಕದಲ್ಲಿ ಹಾಗಿದೆ ಹೀಗಿದೆ ಜಾಲಾಡಿದ್ದಾರೆ, ಎಲ್ಲವನ್ನು ಕೂಡ ಹೇಳಿದ್ದಾರೆ. ಆದರೆ ಇದೀಗ ಕಾಳಿ ಮಾತೆಯ ಆರಾಧಕೆಯಾಗಿರುವಂಥ ಚಂದಾ ಪಾಂಡೆ ಸಹ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ, ಅತ್ಯಂತ ಎಚ್ಚರಿಕೆಯ ಮಾತುಗಳನ್ನೇ ಆಡಿದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಾನಕ್ಕೆ ತೆರಳಿ ಚಂಡಿಕಾ ಯಾಗದ ಮೊರೆಯನ್ನು ಹೋಗಿದ್ರು, ಚಂಡಿಕೆ ಯಾಗವನ್ನು ಮಾಡಿಸಿದ್ರು. ದರ್ಶನ್ ಮೇಲೆ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಹೋಮವನ್ನು ಯಾಗವನ್ನು ಮಾಡಿಸಿದ್ರು ಅನ್ನೋದು ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಇದರ ಬಗ್ಗೆ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲೇ ಚಂದಾ ಪಾಂಡೆ ಒಂದು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಪತ್ನಿ ಮಾಡುವಂಥ ಯಾಗದಲ್ಲಿ ಪತಿಗೂ ಕೂಡ ಪಾಲಿದೆ. ಯಾಕಂದರೆ ಸಂಪ್ರದಾಯ ಶಾಸ್ತ್ರಬದ್ಧವಾಗಿ ಅವರಿಬ್ಬರು ಕೂಡ ಸಪ್ತಪದಿಯನ್ನು ತುಳಿದು ಮದುವೆ ಆಗಿರ್ತಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಈ ಯಾಗದಿಂದ ಮನೆ ಊಟ ಸಿಗುವಂಥ ಸಾಧ್ಯತೆ ಇದೆ, ಅದರ ಜೊತೆಗೆ ಬೇಲ್ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಬಟ್ ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಅಡ್ಡಗೌಡ ಮೇಲೆ ದೀಪವನ್ನು ಇಟ್ಟಂತೆ ಚಂದಾ ಪಾಂಡೆ ಹೇಳಿದ್ದಾರೆ. ಯಾರು ಈ ಸಂದರ್ಭದಲ್ಲಿ ತೀರ್ಪನ್ನು ಕೊಡ್ತಾರೆ, ಆ ತೀರ್ಪುಗಾರರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಏನಿರ್ತದೆ. ಒಳ್ಳೆಯ ಸಂಕಲ್ಪದ ಮೂಲಕ ತನ್ನ ಪತಿಯನ್ನು ಹೊರತರೋದಕ್ಕೆ ಹೋರಾಡ್ತಿರುವಂಥ ಪತ್ನಿಯ ಪೂಜೆ, ಈ ಫಲಗಳು ವೇಸ್ಟ್ ಆಗೋದೇ ಇಲ್ಲ. ಇಂತಿಷ್ಟೇ ದಿನಕ್ಕೆ ಜಾಮೀನು ಸಿಗುತ್ತೆ, ರಿಲೀಸ್ ಆಗಿ ಬಿಡ್ತಾರೆ ಅಂತೇಳಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಮತ್ತೊಂದು ಗಂಭೀರವಾದಂಥ ವಿಚಾರವನ್ನು ಚಂದಾ ಪಾಂಡೆ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ ದರ್ಶನ್ ವಿಗ್ಗು ಅಥವಾ ದರ್ಶನ್ ಕೂದಲಿಗೆ ಸಂಬಂಧಪಟ್ಟಂಥ ವಿಚಾರ. ಹೌದು, ಶನಿಗೂ ಕೂದಲಿಗೂ ಸಂಬಂಧವಿದೆಯಂತೆ. ಕೂದಲು ಅಂತ ಹೇಳಿದ್ರೆ ಅದು ಜ್ಞಾನಕಾರಕ, ಕರ್ಮ ನಿವಾರಣೆ ಮಾಡೋದು ಕೂಡ ಕೂದಲೇ ಅಂತೆ.
ಕರ್ಮ ಅಂದರೆ ಶನಿ. ಆದರೆ ದರ್ಶನ್ ಅವರು ಈ ಹಿಂದಿನ ತಮ್ಮ ಅಸಲಿ ಕೂದಲುಗಳು ಹೇಗಿದ್ವೋ ಅದೇ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡಿಸಿದ್ರೆ ಇಷ್ಟು ದೊಡ್ಡ ದುರಂತಗಳು ಆಗ್ತಿರ್ಲಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಕೂದಲಿಂದನೇ, ಈ ವಿಗ್ನಿಂದನೇ ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿ ಆಗಿದ್ದಾವೆ, ಇನ್ನು ಮುಂದೆಯೂ ಕೂಡ ಆಗುತ್ತೆ ಅನ್ನೋದು ಚಂದಪಾಂಡೆಯ ಮಾತು. ಸಾಕಷ್ಟು ಸೆಲೆಬ್ರಿಟಿಗಳು ಈಗಲೂ ಕೂಡ ವಿಗ್ಗನ್ನು ಹಾಕಿದ್ದಾರೆ. ಆದರೆ ಅವರು ಜನ್ಮದತ್ತವಾಗಿ ಬಂದಂಥ ಕೇಶ ರಚನೆ ಹೇಗಿತ್ತೋ ಅದನ್ನೇ ವಿಗ್ ರೂಪದಲ್ಲಿ ಧರಿಸಿದ್ರೆ, ಬಟ್ ದರ್ಶನ್ ಮಾತ್ರ ಅದನ್ನು ಮಾಡಿಲ್ಲ. ಮೇಲ್ಮುಖವಾಗಿ ವಿಗ್ಗನ್ನು ಮಾಡಿಸಿಕೊಂಡಿದ್ದಾರೆ. ಇನ್ನು 2018ರಲ್ಲಿ ದರ್ಶನ್ ದಸರಾದಲ್ಲಿ ಕಾರ್ ರೇಸ್ಗೆ ಹೋಗೋರಿದ್ದರು. ಆ ಬಗ್ಗೆ ಕೇಳಲು ಅವರ ಆಪ್ತರೊಬ್ಬರು ನನ್ನ ಬಳಿ ಬಂದಿದ್ದರು. ಆಗ ನಾನು ಹೋಗೋದು ಬೇಡ ಅಂತೇಳಿ ಹೇಳಿದ್ದೆ. ದರ್ಶನ್ ಅವ್ರಿಗೆ ಗಂಡಾಂತರವಿದೆ ಅಂತಲೂ ಕೂಡ ಹೇಳಿದ್ದೆ. ಆದರೂ ಕೂಡ ಕೇಳಿರಲಿಲ್ಲ. ರೇಸ್ಗೆ ಹೋದರು. ಅಪಘಾತದಲ್ಲಿ ಕೈಯನ್ನು ಮುರ್ಕೊಂಡ್ರು. ಅದಾದ ಬಳಿಕ ಆಸ್ಪತ್ರೆಯಿಂದ ಬಂದು ನನ್ನನ್ನು ಭೇಟಿಯಾಗಿ ಹೋಗಿದ್ದರು. ಆದರೆ ಮುಂದೆ ಇನ್ನೂ ಸಾಕಷ್ಟು ಗಂಡಾಂತರಗಳು ಇವೆ ಅಂತಲೂ ಕೂಡ ಹೇಳಿದ್ದೆ. ಆದರೆ ಅವರು ಅದನ್ನು ಫಾಲೋ ಮಾಡಲಿಲ್ಲ ಅಂತಲೂ ಕೂಡ ಚಂದಪಾಂಡೆ ಹೇಳ್ತಾರೆ. ಇನ್ನು ನಾನು ಅನ್ನೋದನ್ನು ಬಿಡಬೇಕು. ಮುಖ್ಯವಾಗಿ ಅಹಮನ್ನು ಎಲ್ಲರೂ ಕೂಡ ಬಿಡಬೇಕು. ಅಹಮ ಎನ್ನುವುದಕ್ಕೆ ಶನಿಯೂ ಕೂಡ ಕಾರಣ. ನನ್ನ ಸಲಹೆ ಮೀರಿ ವಿಗ್ಗನ್ನು ಹಾಕಿದ್ರು. ಇದರಿಂದಾಗಿ ಅವರ ಗ್ರಹಗತಿಯಲ್ಲಿ ಬದಲಾವಣೆ ಆಗಿದೆ. ಅವರಿಗೆ ಇನ್ನೂ ಸಾಕಷ್ಟು ಗಂಡಾಂತರಗಳು ಬರೋ ಸಾಧ್ಯತೆ ಇದೆ. ಈ ಬಗ್ಗೆ ಅವರಿಗೆ ನಾನಾಗಿಯೇ ಹೇಳಲು ಹೊರಟ್ರೆ ನಾನು ಪ್ರಚಾರ ತಗೋತೀನಿ ಅಂತ ಅಂದ್ಕೊಳ್ಬೋದು. ನಾನಿವತ್ತು ಈ ಪ್ರೆಡಿಕ್ಷನ್ ಮಾಡ್ತಿರೋದು ವಿಜಯಲಕ್ಷ್ಮಿ ಅವರ ಮುಖವನ್ನು ನೋಡಿ. ಅವರು ನೊಂದಿದ್ದಾರೆ. ಹಾಗಾಗಿ ಅವರಿಗೆ ಸಮಾಧಾನ ಸಿಗಬೇಕು ಅನ್ನೋದು ಇಲ್ಲಿ ಕಾಳಿ ಮಾತೆಯ ಆರಾಧಕೆಯಾಗಿರುವಂಥ ಚಂದಪಾಂಡೆಯ ಮಾತು. ಬಟ್ ಚಂದಪಾಂಡೆ ಆಡಿರುವಂಥ ಪ್ರತಿಯೊಂದು ಮಾತುಗಳು ಕೂಡ ಈಗ ನಿಜವಾಗುತ್ತಾ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಜೊತೆಗೆ ಕಾಳಿ ಮಾತೆ ಆರಾಧಕಿ ಕೂಡ ಆಗಿರುವಂಥ ಚಂದಪಾಂಡೆ ಹೇಳಿರುವಂಥ ಅದೆಷ್ಟೋ ಮಾತುಗಳು ಸಾಕಷ್ಟು ಜನರ ಜೀವನದಲ್ಲಿ ಆಗಿದೆ ಅಂತೇಳಿ ನಂಬ್ತಾರೆ. ಹೀಗಾಗಿ ಇಲ್ಲಿ ದರ್ಶನ್ ಜೀವನದಲ್ಲೂ ಕೂಡ ಈಗ ಆಗ್ತಿರೋದಕ್ಕೂ ಮತ್ತು ಮುಂದೆ ನಡೆಯುವಂತಹ ಎಚ್ಚರಿಕೆಗಳು ಏನು ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಗಂಡಾಂತರಗಳು ಆಗ್ಬೋದು ಅಂತೇಳಿ, ಇದ್ರ ಬಗ್ಗೆ ವಿಜಯಲಕ್ಷ್ಮಿ ಆಗಲಿ ದರ್ಶನ್ ಆಗಲಿ ಎಚ್ಚರಿಕೆಯನ್ನು ವಹಿಸೋದು ಬೆಟರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಭಿಮಾನಿಗಳು ಈಗ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಕಾಳಿ ತಾಯಿಯ ಆರಾಧಕೆಯಾಗಿರುವಂತಹ ಈ ಚಂದಪಾಂಡೆಯ ಮಾತುಗಳನ್ನು ಕೇಳಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.